ಈ ನಾವಾಗಿಯೇ ಹಾಕೊಂಡಿರ್ತಕ್ಕಂಥ ಈ ಸಾಮಾಜಿಕ ನ್ಯಾಯದ ಕ್ರಮಗಳು ಯಶಸ್ವಿ ಆಗಬೇಕು. ನಾಳೆ ಇದನ್ನ ಯಾರೋ ಆಡ್ಕೊಳ್ಳೋ ರೀತಿಯಲ್ಲಿ ಆಗ್ಬಾರ್ದು. ನಿಮ್ಮಲ್ಲಿ ಯಾಕೆ ಕೆಲವರು ಈ ಒಳ ಮೀಸಲಾತಿಯನ್ನೇ ಸಾರಾಸಗಟಾಗಿ ವಿರೋಧಿಸುವಂತಹ ಒಂದು ಮನಸ್ಥಿತಿಗೆ ತಲುಪಿದ್ದೀರಾ? ಈ ವೀರಶೈವ ಲಿಂಗಾಯತರಿಂದ ಅಥವಾ ಸ್ವಲ್ಪ ಪ್ರಬಲವಾಗಿರತಕ್ಕಂಥ ಒಕ್ಕಲಿಗರಿಂದ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಮನಸ್ಥಿತಿ ಬಂದಿತ್ತು. ಆ ಕಾರಣಕ್ಕೆ ಅಲ್ಲಿ ಇವತ್ತು ಒಳ ಮೀಸಲಾತಿ ಅಲ್ಲಿ ಜಾರಿ ಆಯಿತು. ಇಬ್ರು ಪರಸ್ಪರ ಒಂದು ವಿಶ್ವಾಸದಿಂದ, ಪರಸ್ಪರ ನಂಬಿಕೆಯಿಂದ ಈ ಪಾಲನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಲೇಬೇಕಾಗಿದೆ. ಎಲ್ಲ ಸಮುದಾಯಗಳ ಅಂತಹ ಬುದ್ಧಿವಂತರು ಕೂತು ಟೇಬಲ್ ಮುಂದೆ ಬಂದು ಒಂದು ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಈ ಪಾಲನ್ನ ಹಂಚಿಕೊಳ್ಳೋ ಕೆಲಸ ಮಾಡುವುದು ಇದು ದೊಡ್ಡ ವಿಷಯ. ಕನ್ನಡ ನಾಡಿನ ಎರಡು ಪ್ರಮುಖ ಸಮುದಾಯಗಳಾದಂತಹ ಹೊಲೆಯ ಮತ್ತು ಮಾದಿಗ ಬಂಧುಗಳಿಗೆ, ಜೊತೆಗೆ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂತಹ ಇತರೆ ಸ್ಪೃಶ್ಯ ಸಮುದಾಯಗಳಾದಂತಹ ಲಂಬಾಣಿ, ಕೊರ್ಚ, ಕೊರ್ಮ, ಬೋವಿ, ಈ ಎಲ್ಲ ಸಮುದಾಯಗಳ ಬಂಧುಗಳಿಗೆ ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ. ಇದು ಕನ್ನಡ ಪ್ಲಾನೆಟ್ನ ಸ್ಟ್ರೇಟ್ ಪಾಯಿಂಟ್ ಕಾರ್ಯಕ್ರಮ. ಒಳ ಮೀಸಲಾತಿ ಜಾರಿಯ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ, ವಾದ ವಿವಾದ ನಡೀತಾನೆ ಇದೆ. ಇತ್ತೀಚೆಗೆ ಮುಖ್ಯವಾಗಿ ಎರಡು ಸಮುದಾಯಗಳು, ಎಡಗೈ ಮತ್ತು ಬಲಗೈ ಸಮುದಾಯಗಳು, ಜೊತೆಗೆ ಸ್ಪೃಶ್ಯ ಸಮುದಾಯಗಳು ಕೂಡ ಪ್ರತ್ಯೇಕವಾಗಿ ದೊಡ್ಡ ಜನಬಲವನ್ನು ಪ್ರದರ್ಶನ ಮಾಡಿದ್ದಾವೆ. ಕೆಲವು ದಿನಗಳ ಹಿಂದೆ ಮಾದಿಗ ಸಮುದಾಯ ಮಾಡ್ತು, ಅದ್ರ ಜೊತೆಗೆ ಅಲೆಮಾರಿ ಸಮುದಾಯಗಳಿದ್ರು, ಹಾಗೇನೆ ಲಂಬಾಣಿ, ಬೋವಿ, ಕೊರಚೆ ಸಮುದಾಯದವರು ಕೂಡ ಮಾಡಿದ್ರು. ನಿನ್ನೆ ಹೊಲೆಯ ಸಮುದಾಯದವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಜಮಾಯಿಸಿ ಪ್ರತಿಭಟನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಈ ಎಲ್ಲ ಸಮುದಾಯಗಳ ಬಂಧುಗಳಿಗೆ ಕರ್ನಾಟಕದ ಒಬ್ಬ ನಾಗರಿಕನಾಗಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕೆಲವು ಮನವಿಗಳನ್ನು, ಕೆಲವು ಕೋರಿಕೆಗಳನ್ನು ನಾನು ಇಲ್ಲಿ ಸಲ್ಲಿಸಲಿಕ್ಕೆ ಬಂದಿದ್ದೀನಿ. ಬಹಳ ಮುಖ್ಯವಾಗಿ ಇವತ್ತು ಒಳ ಮೀಸಲಾತಿ ಚರ್ಚೆ ನಡೀತಾ ಇದೆ. ಆದರೆ ಮೀಸಲಾತಿ ಅಂದ ತಕ್ಷಣದಲ್ಲಿ ಇವತ್ತು ಯಾವ ರೀತಿಯ ಒಂದು ಅಭಿಪ್ರಾಯವನ್ನ ಈ ಸಮಾಜದ ಮೇಲ್ಜಾತಿಗಳು, ಪಟ್ಟಭದ್ರರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಮೀಸಲಾತಿ ಅಂದ ತಕ್ಷಣ ಅದು ಈ ಒಂದು ಅಸ್ಪೃಶ್ಯ ಸಮುದಾಯಗಳು ಅಥವಾ SC ST ಅನ್ನುವ ಒಂದು ಅಭಿಪ್ರಾಯವನ್ನು ಈಗಾಗಲೇ ಜಾರಿಯಲ್ಲಿಟ್ಟಿದ್ದಾರೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನಾಲ್ವಡಿ ಕೃಷ್ಣರಾಜರ ಒಂದು ಆಳ್ವಿಕೆಯ ಸಮಯದಲ್ಲಿ ಮೀಸಲಾತಿ ಜಾರಿಯಾದ ಸಂದರ್ಭದಲ್ಲಿ ಕೇವಲ SC STಗಳು ಇರಲಿಲ್ಲ. ಮೊದಲ ಮೀಸಲಾತಿ ಹಾಗೆ ನೋಡಿದರೆ ಜಾರಿಯಾಗಿದ್ದು ಅಬ್ರಹ್ಮಣ್ಯ ಸಮುದಾಯಗಳಾದಂತಹ ವೀರಶೈವ, ಲಿಂಗಾಯತರು ಮತ್ತು ಅವರ ಜೊತೆಗೆ ಪರಿಶಿಷ್ಟ ಜಾತಿಗಳು ಇದ್ರು ಕೂಡ. ಹಾಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಮೀಸಲಾತಿ ಜಾರಿಯಾದಾಗಲೂ ಸಹ ಇಲ್ಲಿ ಮೀಸಲಾತಿ ಅನ್ನೋದು ಕೇವಲ SC STಗಳಿಗೆ ಇರಲಿಲ್ಲ. ಮಹಾರಾಷ್ಟ್ರದಲ್ಲಿ ಶಾಹು ಮಹಾರಾಜರು ಮೀಸಲಾತಿಯನ್ನ ಜಾರಿ ಮಾಡಿದಾಗಲೂ ಕೂಡ ಕೇವಲ SC STಗಳಿರಲಿಲ್ಲ. ಸಾಕಷ್ಟು ಹಿಂದುಳಿದ ಸಮುದಾಯಗಳ ಸುಮಾರು 50 ಸಮುದಾಯಗಳಿಗೆ ಮೀಸಲಾತಿ ಜಾರಿಯಾಗಿತ್ತು. ಇನ್ನು ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಸಂವಿಧಾನದ ಮೂಲಕ ಮೀಸಲಾತಿ ಜಾರಿಯಾದಾಗ ಕೂಡ ಕೇವಲ SC STಗಳಿಲ್ಲ. SC ST, OBC, ಹಿಂದುಳಿದ ಸಮುದಾಯಗಳು ಎಲ್ಲರಿಗೂ ಇದೆ. ಕರ್ನಾಟಕದಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನರು ಮತ್ತು ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳು ಕೂಡ ಮೀಸಲಾತಿ ಇದೆ. ಲಿಂಗಾಯತರಿಗಿದೆ, ಒಕ್ಕಲಿಗರಿಗೆ ಎಲ್ಲರಿಗೂ ಇದೆ. ಇತ್ತೀಚೆಗೆ 2019ರ ನಂತರದಲ್ಲಿ ಇಡೀ ದೇಶದಲ್ಲಿ ಮೀಸಲಾತಿ ಎನ್ನುವುದು ಇಲ್ಲದೆ ಪಡೆಯದೇ ಇರತಕ್ಕಂಥ ಯಾವುದೇ ಸಮುದಾಯ ಉಳ್ಕೊಂಡಿಲ್ಲ. ಬ್ರಾಹ್ಮಣರು ಸೇರಿದ ಹಾಗೆ, ಮಾರ್ವಾಡಿಗಳು ಸೇರಿದ ಹಾಗೆ ಈ ದೇಶದ ಪ್ರತಿಯೊಂದು ಸಮುದಾಯಗಳಿಗೂ ಕೂಡ ಮೀಸಲಾತಿ ಇದೆ. ಅದರಲ್ಲೂ ಕೂಡ ಈ ಮೇಲ್ಜಾತಿಗಳು 10% ಮೀಸಲಾತಿಯನ್ನ ತಾವಿರೋಕ್ಕೆ ಒಂದು 4-5% ಜನಕ್ಕೆ 10% ಮೀಸಲಾತಿಯನ್ನ EWS ಮೂಲಕ ಪಡ್ಕೊಂಡ್ರು. ಹಾಗಾಗಿ ಇಲ್ಲಿ ಕೋಟಾದವರು ಮೀಸಲಾತಿ ಅಂತಂದ್ರೆ ಎಲ್ಲರೂ ಸಲ್ಲಿದ್ರು ಕೂಡ, ಆದ್ರೆ ಇವತ್ತು ಸಮಾಜದಲ್ಲಿರುವ ಅಭಿಪ್ರಾಯ ಅದು SC ST ಅನ್ನೋ ರೀತಿ ಇದೆ. ಇಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿಗೋಸ್ಕರ ಒಂದು ಜಟಾಪಟಿ ಈ ಒಂದು ಪರಿಶಿಷ್ಟ ಸಮುದಾಯಗಳ ಒಳಗೆ ನಡೀತಾ ಇದೆ. ಆಗಸ್ಟ್ 1, 2024ರಲ್ಲಿ ಸುಪ್ರೀಂ ಕೋರ್ಟು ಒಂದು ಮಹತ್ವದ ತೀರ್ಪನ್ನ ನೀಡಿದ ಮೇಲೆ ಇವತ್ತು ಎಲ್ಲ ಸರ್ಕಾರಗಳು ಕೂಡ ಒಳ ಮೀಸಲಾತಿಯನ್ನ ಜಾರಿ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಕಳೆದ ಒಂದು 30 ವರ್ಷಗಳಿಂದಲೂ ಕೂಡ ಈ ಒಳ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ. ಅದಕ್ಕೂ ಹಿಂದೆ ನಾವು 1960ರ ದಶಕದಲ್ಲೇನೆ ಅವತ್ತಿದ್ದಂತಹ ದೊಡ್ಡ
ಈ ಅಸ್ಪೃಶ್ಯ ಸಮುದಾಯಗಳ ನಾಯಕರು ರಾಚಯ್ಯ ಅಂತವರು ಕೂಡ ಒಳ ಮೀಸಲಾತಿಗಾಗಿ ದನಿ ಎತ್ತಿದ್ದನ್ನು ನಾವು ನೋಡಬಹುದು. ಇಲ್ಲಿ ಸಿಂಪಲ್, ಯಾವ ಕಾರಣಕ್ಕಾಗಿ ನಮ್ಮ ಸಮಾಜದಲ್ಲಿ ಮೀಸಲಾತಿ ಇದೆಯೋ ಅದೇ ಕಾರಣಕ್ಕಾಗಿ ಈ ವರ್ಗಗಳ ಒಳಗಡೆನೆ ಒಳ ಮೀಸಲಾತಿ ಕೊಡಬೇಕು ಅನ್ನೋದು ಒಂದು ತತ್ವ. ಇದೇ ಒಂದು ದನಿ ಅಥವಾ ಬೇಡಿಕೆ OBC ಸಮುದಾಯಗಳಲ್ಲಿ ಕೂಡ ಬಹಳ ಹಿಂದಿನಿಂದನೇ ಬಂದು, ಅದಕ್ಕೋಸ್ಕರನೇ ಹಾವನೂರು ಆಯೋಗ ರಚನೆ ಆಯಿತು. ಆನಂತರದಲ್ಲಿ OBC ಸಮುದಾಯಗಳಲ್ಲಿ ಕೂಡ, ಅಂದ್ರೆ ಹಿಂದುಳಿದ ವರ್ಗಗಳಲ್ಲಿ ಕೂಡ ಈ ರೀತಿಯ ಒಳ ಮೀಸಲಾತಿ ಜಾರಿಯಾಗಿ ಈಗ 4-5 ದಶಕಗಳೇ ಆಗೋಗಿದೆ. ಹಾಗಾಗಿ ಇವತ್ತು ಎಲ್ಲ OBC ಹಿಂದುಳಿದ ವರ್ಗಗಳು ಕೂಡ ಕೆಟಗರಿ 1, ಕೆಟಗರಿ 2, 2A, 3, 3B ಅಂತ ಹೇಳಿ ಇವತ್ತು ಮೀಸಲಾತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲಿ ಕೆಲವರಿಗೆ ಅಸಮಾಧಾನ ಇರ್ಬೋದು, ನಮಗೆ ಜಾಸ್ತಿ ಸಿಗ್ಬೇಕಿತ್ತು ಹಾಗೆ ಹೇಗೆ ಅಂತೇಳಿ, ಆದರೂ ಕೂಡ ಇವತ್ತು ಇಡೀ ರಾಜ್ಯ ಒಪ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ OBC ಸಮುದಾಯಗಳು ಹೋಗ್ತಾ ಇದ್ದಾವೆ. ಇದೇ ತತ್ವದ ಆಧಾರದ ಮೇಲೆ SC ಸಮುದಾಯಗಳು ಕೂಡ, ಪರಿಶಿಷ್ಟ ಜಾತಿಗಳಲ್ಲಿರುವ 101 ಸಮುದಾಯಗಳು ಕೂಡ ಈ ರೀತಿ ಯಾವುದೋ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೆಲವು ಸಮುದಾಯಗಳಿಗೆ ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಅವಕಾಶಗಳು ಕಡಿಮೆ ಸಿಗ್ತಾ ಇದೆ ಅಂತ ಹೇಳಿ ಹಲವಾರು ವರ್ಷಗಳಿಂದ ಒಂದು ಕೂಗು ಕೇಳಿ ಬರ್ತಾ ಇದ್ದಾಗ, ಅದು ಹಾಗೆ ಮುಂದುವರಿತಾ ಹೋದ್ರೆ ಸಮಾಜದಲ್ಲಿ ಅದು ಸಮುದಾಯಗಳ ಮಧ್ಯೆ ದ್ವೇಷಕ್ಕೆ ಅಥವಾ ಪರಸ್ಪರ ಸಂಘರ್ಷಕ್ಕೆ ಎಡೆಯಾಗತ್ತೆ. ಇವತ್ತು ಆಗಿರೋದು ಹಾಗೇನೆ. ಇವತ್ತು ಮಾದಿಗರು ನಮಗೆ ಅನ್ಯಾಯ ಆಗಿದೆ, ನಮ್ಮ ಜನಸಂಖ್ಯೆಗೆ ತಕ್ಕಷ್ಟು ನಮಗೆ ಸರಿಯಾದ ಪಾಲು ಸಿಗ್ತಾ ಇಲ್ಲ ಅನ್ನೋದು ಅವರ ಹಲವಾರು ದಶಕಗಳ ಒಂದು ಆಕ್ರೋಶ. ಇವತ್ತು ಅದು ನ್ಯಾಯಮೂರ್ತಿ ಸದಾಶಿವ ಆಯೋಗ ಆಗಿರಲಿ, ಇತ್ತೀಚೆಗೆ ಬಂದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಆಗಿರಲಿ, ಎಲ್ಲವೂ ಕೂಡ ಇದಕ್ಕೆ ಒಂದಿಷ್ಟು ಡಾಟಾ ಅಂದ್ರೆ ದತ್ತಾಂಶಗಳ ಮೂಲಕ ಸಮರ್ಥನೆಯನ್ನು ಕೂಡ ಒದಗಿಸಿದಾವೆ. ಅಂದರೆ ಈ SC 101 ಸಮುದಾಯಗಳ ಒಳಗಡೆ ಅವು ಎಲ್ಲವೂ ಏಕಪ್ರಕಾರವಾಗಿ ಇಲ್ಲ. ಅವಕಾಶಗಳು ಅಂತ ಬಂದಾಗ ಕೆಲವು ಸಮುದಾಯಗಳಿಗೆ ಸ್ವಲ್ಪ ಹೆಚ್ಚಿನ ಅವಕಾಶ ಸಿಕ್ಕಿದೆ, ಇನ್ನು ಕೆಲವು ಸಮುದಾಯಗಳಿಗೆ ಅವಕಾಶಗಳೇ ಇಲ್ಲ. ಅಲೆಮಾರಿಗಳಂತ ಸಮುದಾಯಗಳಿಗೆ ಅವರಿಗೆ ಸಂಪೂರ್ಣ ಕಡೆಗಣಿಸಲ್ಪಟ್ಟಿದ್ದಾರೆ. ಈ ಎಲ್ಲ ವಿಷಯಗಳು ಇವತ್ತು ಡೇಟಾ ಹೇಳ್ತಾ ಇದೆ. ಅದನ್ನ ಯಾರೋ ನ್ಯಾಯಮೂರ್ತಿ ಸದಾಶಿವ ಅವರಾಗ್ಲಿ ಅಥವಾ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಾಗ್ಲಿ ಅವರ ಒಂದು ಪೂರ್ವಗ್ರಹದಿಂದ ಹೇಳ್ತಾ ಇರೋದಿಲ್ಲ. ಇದು ಸರ್ಕಾರದಲ್ಲಿ ಸಮೀಕ್ಷೆಯನ್ನ ಮಾಡಿ ಪಡೆದಂತಹ ದತ್ತಾಂಶಗಳು ಈ ಒಂದು ಮಾಹಿತಿಗಳನ್ನು ಕೊಡ್ತಾ ಇದೆ. ಅದರ ಆಧಾರದ ಮೇಲೆ ಯಾರಿಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು, ಪ್ರಿಯಾರಿಟಿಯನ್ನ ಕೊಡಬೇಕು ಅನ್ನೋದ್ರ ಆಧಾರದ ಮೇಲೆ ಒಂದು ವರ್ಗೀಕರಣವನ್ನು ಅವರು ಸರ್ಕಾರದ ಮುಂದೆ ಸಲ್ಲಿಸಿದ್ದು ನಿಮಗೆಲ್ಲ ಗೊತ್ತಿದೆ. ಆದರೆ ಬಹಳ ಬೇಸರದ ಸಂಗತಿ ಬಂಧುಗಳೇ, ನಿಮ್ಮಲ್ಲಿ ಯಾಕೆ ಕೆಲವರು ಈ ಒಳ ಮೀಸಲಾತಿಯನ್ನೇ ಸಾರಾಸಗಟಾಗಿ ವಿರೋಧಿಸುವಂತಹ ಒಂದು ಮನಸ್ಥಿತಿಗೆ ತಲುಪಿದ್ದೀರಾ? ಇದರ ಬಗ್ಗೆ ದಯವಿಟ್ಟು ಆತ್ಮಾವಲೋಕನ ಮಾಡಿಕೊಳ್ಳಿ. ಇದರಿಂದ ಇಡೀ ಸಮುದಾಯಗಳು, ದಲಿತ ಸಮುದಾಯಗಳು ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಮನೆಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಪಾಲು ಸಿಗ್ತಾ ಇಲ್ಲ, ನಾವು ದುಡಿತೀವಿ ಇನ್ಯಾರು ತಿಂತಾರೆ ಅನ್ನೋ ಮನಸ್ಥಿತಿ ಬಂದಾಗ ಖಂಡಿತವಾಗ್ಲೂ ಅಲ್ಲೇ ಒಗ್ಗಟ್ಟಿರೋದಿಲ್ಲ. ಆವಾಗ ಅವ್ರವ್ರ ಪಾಲನ್ನು ಅವರು ತಗೊಂಡು ಹೋಗೋದು ಸಹಜವಾಗಿ ನಾವು ನೋಡ್ತಾ ಇರ್ತೀವಿ. ಯಾರು ಬಲವಂತವಾಗಿ ಹಿಡ್ಕೊಳಕ್ ಆಗೋದಿಲ್ಲ. ಸೊ ಹಾಗೇನೆ ಒಂದು ಸಮಾಜ ಅಂದಾಗ, ಸಮುದಾಯಗಳು ಅಂದಾಗಲೂ ಕೂಡ ಅವರಿಗೆ ನಮ್ಗೆಲ್ಲೋ ಅನ್ಯಾಯ ಆಗ್ತಾ ಇದೆ, ಚಾರಿತ್ರಿಕವಾಗಿ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ, ಬೇರೆ ಬೇರೆ ಕಾರಣಗಳಿಗೆ ನಾವು ಒಂದು ಗುಂಪಾಗಿ, ಒಂದು ಸಮುದಾಯವಾಗಿ ನಮ್ಮ ಮೇಲೆ ಒಂದು ಅನ್ಯಾಯ ನಡೀತಾ ಇದೆ, ಶೋಷಣೆ ನಡೀತಾ ಇದೆ ಅಂತ ಅವರಿಗೆ ಅನಿಸಿದ ಸಂದರ್ಭದಲ್ಲಿ ಅವರು ತಮ್ಮ ನೆಮ್ಮದಿಯನ್ನ ಕಳ್ಕೊಳ್ತಾರೆ. ಹಾಗಾಗಿನೇ ಇವತ್ತು ಈ ಒಳ ಮೀಸಲಾತಿಯಂತಹ ಕ್ರಮಗಳು ಬಹಳ ಅನಿವಾರ್ಯ ಆಗಿದೆ. ಈಗ ನೋಡಿ, ಈ OBC ಒಳಗಡೆ ಈ ಕುರುಬ, ಈಡಿಗ, ದೇವಾಂಗ, ದೇವಾಡಿಗ, ದೇವರು, ಬಿಲ್ಲವರು, ಈ ರೀತಿ ಹಲವಾರು ಸಣ್ಣ ಸಣ್ಣ ಸಮುದಾಯಗಳೇನಿದ್ದಾವೆ, ಇವರಿಗೆಲ್ಲ ಕೂಡ ನಮಗೆ ಈ ವೀರಶೈವ ಲಿಂಗಾಯತರಿಂದ ಅಥವಾ ಸ್ವಲ್ಪ ಪ್ರಬಲವಾಗಿರತಕ್ಕಂಥ ಒಕ್ಕಲಿಗರಿಂದ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಮನಸ್ಥಿತಿ ಬಂದಿತ್ತು. ಆ ಕಾರಣಕ್ಕೆ ಅಲ್ಲಿ ಇವತ್ತು ಒಳ ಮೀಸಲಾತಿ ಅಲ್ಲಿ ಜಾರಿ ಆಯಿತು. ಹಾಗಾಗಿ ಇವತ್ತು ಅಲ್ಲಿ ಮತ್ತೆ ಕೆಟಗರಿಗಳನ್ನು ಮಾಡಿ ಅವರವರಿಗೆ ಇಷ್ಟಿಷ್ಟು ಅಂತೇಳಿ ಇವತ್ತು ಕೊಡಲಾಗಿದೆ. ಅದೇ ರೀತಿಯಲ್ಲಿ SCಗಳಲ್ಲೂ ಕೂಡ ಮಾಡಿಕೊಂಡ್ರೆ ಆ ಸಮಸ್ಯೆ, ಆ ದ್ವೇಷ ಅನ್ನೋದು ಕಡಿಮೆ ಆಗುತ್ತೆ. ಈ ಒಂದು ಸರಳ ಸತ್ಯ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೌದು, ಈ ಇತ್ತೀಚೆಗೆ ಮೊನ್ನೆ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿ ಜಾರಿ ಮಾಡುವ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟದಂತಹ ಒಂದು ಫಾರ್ಮುಲಾವನ್ನು ಕೂಡ ಬದಿಗೆ ಇಟ್ಟು 665 ಅಂತ ಹೇಳಿ ಒಂದು ಜಾರಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನ ಜಾರಿಗೊಳಿಸುವ ಸಂದರ್ಭದಲ್ಲಿ ಕೆಟಗರಿ ABC ಅಂತ ಮಾಡಿ ಜಾರಿ ಮಾಡುವಾಗ
ಒಂದು ಯೂನಿವರ್ಸಿಟಿಯ ಒಂದು ನೇಮಕಾತಿಯಲ್ಲಿ ರೋಸ್ಟರ್ ಪ್ರಕಾರವಾಗಿ ಒಂದು ನಡೀತಾ ಇದ್ದಾಗ ಇಲ್ಲ ಒಂದು ಸಮುದಾಯಕ್ಕೆ ಮಾತ್ರ ಜಾಸ್ತಿ ಹೋಗ್ತಾ ಇದೆ, ನಮ್ಗೆ ಅನ್ಯಾಯ ಆಗ್ತಿದೆ ಅನ್ನೋ ಕೂಗು ಎದ್ದೇಳ್ತು. ಈ ರೀತಿ ಅಕಸ್ಮಾತ್ ಅಲ್ಲಿ ಅನ್ಯಾಯ ಆಗಿದ್ರೆ ಅದಕ್ಕೆ ಕಾರಣ ಮಾದಿಗರ ವಲಯವಿನ್ಯಾರು ಅಲ್ಲ, ಅದಕ್ಕೆ ಕಾರಣ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳು. ಇದರ ಬಗ್ಗೆ ತಿಳುವಳಿಕೆ ಇರಬೇಕಾಗಿದ್ದು, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಒಂದು ನಿಯಮಗಳನ್ನ ಮಾಡಿಕೊಂಡು ಅಥವಾ ಒಂದು ಸೂತ್ರಗಳನ್ನ ಕಂಡುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು IAS ಆಫೀಸರ್ಗಳು, KAS ಆಫೀಸರ್ಗಳು ಮತ್ತು ನಮ್ಮ ಮಂತ್ರಿಗಳು. ಅದಕ್ಕೋಸ್ಕರ ಈ ಸರ್ಕಾರ ಇರೋದು. ಹಾಗಾಗಿ ನೀವು ಇನ್ನೊಂದು ಸಮುದಾಯವನ್ನ ನಿಲ್ಲಿಸೋದಾಗ್ಲಿ ಅಥವಾ ಅದನ್ನ ಟಾರ್ಗೆಟ್ ಮಾಡೋದಾಗ್ಲಿ, ಅದನ್ನು ದ್ವೇಷ ಮಾಡೋದಾಗ್ಲಿ ಆಗೋದಿಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಯಾವುದೇ ಒಂದು ಸಮುದಾಯಕ್ಕೆ, ಅದು ಹೊಲೆಯರಿಗಾಗ್ಲಿ, ಲಂಬಾಣಿಗಳಿಗಾಗ್ಲಿ, ಬೋವಿಗಳಿಗಾಗ್ಲಿ, ಅಲೆಮಾರಿಗಳಿಗಾಗ್ಲಿ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅನ್ನೋ ಒಂದು ತಾಕೀತನ್ನ ನಾವು ಮಾಡಬೇಕಾಗುತ್ತೆ. ಇವತ್ತು ಈ ಸಮುದಾಯಗಳಲ್ಲೂ ಕೂಡ ಸಾಕಷ್ಟು ಬುದ್ಧಿವಂತರಿದ್ದಾರೆ, ತಿಳಿದವರಿದ್ದಾರೆ. ಎಲ್ಲರೂ ಕೂತು, ಎಲ್ಲ ಸಮುದಾಯಗಳ ಅಂತಹ ಬುದ್ಧಿವಂತರು ಕೂತು ಟೇಬಲ್ ಮುಂದೆ ಬಂದು ಒಂದು ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಈ ಪಾಲನ್ನ ಹಂಚಿಕೊಳ್ಳೋ ಕೆಲಸ ಮಾಡಿದ್ರೆ ಇದು ದೊಡ್ಡ ವಿಷಯ. ಹೀಗಾಗಿ ಬಂಧುಗಳೇ, ಈಗಲೂ ನೀವೆಲ್ಲರೂ ಕೂಡ ಯೋಚನೆ ಮಾಡಿ, ಇವತ್ತು ಯಾವುದೋ ಒಂದು ಫಾರ್ಮುಲಾ ಇಟ್ಕೊಂಡು ಹೋಗೋಣ. ಉದಾಹರಣೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಹೇಳಿದ್ರು, ಈ ಒಂದು ಸಮುದಾಯಗಳಲ್ಲಿ ಸುಮಾರು 50 ಚಿಲ್ಲರೆ ಸಮುದಾಯಗಳು ಅಲೆಮಾರಿ ಮತ್ತೆ ಸಣ್ಣ ಸಣ್ಣ ಸೂಕ್ಷ್ಮ ಸಮುದಾಯಗಳಿದ್ದಾವೆ. 500,000 ಸಂಖ್ಯೆಯಲ್ಲಿರ್ತಕ್ಕಂಥ ಸಮುದಾಯಗಳಿದ್ದಾವೆ. ಅವರಿಗೆ ಇಷ್ಟು ವರ್ಷ ಅವರಿಗೆ ಯಾವುದೇ ಅವಕಾಶಗಳೇ ಸಿಕ್ಕಿಲ್ಲ. ಅಂತವ್ರು ಎಲ್ಲರನ್ನೂ ಸೇರಿಸಿ ಅವರಿಗೆ 1% ಮೀಸಲಾತಿ ಕೊಡಿ ಅಂಥೇಳಿ ಅವರು ಅದಕ್ಕೆ ಆದ್ಯತೆಯನ್ನ ಎ ವರ್ಗ ಅಂತ ಹೇಳಿ ಮಾಡಿದ್ರು. ಆ ನಂತರದಲ್ಲಿ ಎಡಗೈ, ಬಲಗೈ ಮತ್ತು ಸ್ಪೃಶ್ಯ ಸಮುದಾಯಗಳು ಅಂತೇಳಿ, ಅಂದ್ರೆ ಅತ್ಯಂತ ಹಿಂದುಳಿದವರು, ಕಡಿಮೆ ಹಿಂದುಳಿದವರು ಅನ್ನುವ ಒಂದು ವಿಭಾಗವನ್ನ ಮಾಡಿದ್ರು. ಈ ರೀತಿಯಲ್ಲೇ ನಾವೊಂದು ಕೆಟಗರಿಗಳನ್ನ ಮಾಡಿ, ಮತ್ತೆ ಈಗ ಬಹಳ ಮುಖ್ಯವಾಗಿ ಈಗ ಕೋರ್ಟಲ್ಲಿ 17% ಮೀಸಲಾತಿ ಕೊಡ್ಬೇಕಾ ಬೇಡವಾ ಅನ್ನೋದು ಕೋರ್ಟಲ್ಲಿ ಇರೋದ್ರಿಂದ ಈಗ 15%ಗೆ, ಮುಂಚೆ ಇದ್ದಂತ 15%ಗೆ ವರ್ಗೀಕರಣವನ್ನ ಮಾಡಬೇಕು ಅನ್ನೋ ಒಂದು ಅನಿವಾರ್ಯತೆ ಸರ್ಕಾರದ ಮುಂದೆ ಇರುವ ಸಂದರ್ಭದಲ್ಲಿ, ಸೊ ಅದನ್ನ ನೀವು ಹೇಗೆ ಮುಂಚೆ 6 ಅಂತ ಮಾಡಿದ್ರ ಅಂತ ಇತ್ತು, ಅದನ್ನ 5 ಅಂತ ಮಾಡಿ, ಅಂದ್ರೆ ಅಲೆಮಾರಿಗಳಿಗೆ 1%, ಎಡಗೈಗೆ 5%, ಬಲಗೈಗೆ 5% ಮತ್ತು ಸ್ಪೃಶ್ಯ ಸಮುದಾಯಗಳಿಗೆ 4%. ಈ ರೀತಿ ಯಾವುದೋ ಒಂದು ಹೊಂದಾಣಿಕೆಯನ್ನ ಮಾಡಿಕೊಂಡು, ಹೀಗೆ ಆಗ್ಬೇಕು ಅಂತಿಲ್ಲ, ಆದ್ರೆ ಇಬ್ರು ಪರಸ್ಪರ ಒಂದು ವಿಶ್ವಾಸದಿಂದ, ಪರಸ್ಪರ ನಂಬಿಕೆಯಿಂದ ಈ ಪಾಲನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಲೇಬೇಕಾಗಿದೆ. ಆದ್ರೆ ದುರದೃಷ್ಟವಶಾತ್ ಇಲ್ಲಿ ಸಮುದಾಯಗಳ ನಡುವೆ ಬುದ್ಧಿವಂತರೇ, ತಿಳಿದವರೇ, ಓದ್ಕೊಂಡವರೇ ಒಂದು ದ್ವೇಷದ ಕಿಡಿಯನ್ನ ಕಾರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬಹಳ ಬೇಸರದ ಸಂಗತಿ ಅಂದ್ರೆ, ಈ ಒಂದು ವರ್ಗೀಕರಣದ ವಿಷಯದಲ್ಲಿ ಸರ್ಕಾರದ ಒಂದು ಆದೇಶದ ಮೇರೆಗೆ ತಿಂಗಳುಗಟ್ಟಲೆ ನಿದ್ದೆ ಬಿಟ್ಟು ಅತ್ಯಂತ ಪ್ರಾಮಾಣಿಕ ಶ್ರಮ ಹಾಕಿ ಕೆಲಸ ಮಾಡಿದಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕುರಿತು ಬಹಳ ಹೀನಾಯವಾಗಿ ನಿಂದಿಸುವಂತಹ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಇದರಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ತಪ್ಪು ಏನಿದೆ? ಅವರು ತಮ್ಮ ಒಂದು ಮನಸ್ಸಿಗೆ ಬಂದಂತೆ ಯಾವುದನ್ನಾದ್ರೂ ಅಲ್ಲಿ ಬರೆದಿದ್ದಾರಾ? ಯಾವುದು ಇಲ್ವಲ್ಲ. ಅವರು ಹೇಳಿದ ಪ್ರತಿಯೊಂದು ಅಂಶಗಳಿಗೂ ಕೂಡ ಡಾಟಾಗಳಿದೆ. ಎಂಪೆರಿಕಲ್ ಡಾಟಾ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆ ಎಂಪೆರಿಕಲ್ ಡಾಟಾದ ಆಧಾರದ ಮೇಲೆ ತಾನೇ ಅವ್ರು ಹೇಳಿರುವಂಥದ್ದು. ನೀವು ಅದನ್ನ ಹೇಗೆ ನಿರಾಕರಿಸ್ತೀರಾ? ಇಲ್ಲಿ ಯಾವುದೋ ಒಂದು ಸಮುದಾಯದ ಪರ ವಿರೋಧ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಇವತ್ತು ಈ SC ಪಟ್ಟಿಯಿಂದನೇ ಕೆಲವರನ್ನ ತೆಗೆದ್ಬಿಡಿ, ಇವರು SC ಅಲ್ಲ. ಫಾರ್ ಎಕ್ಸಾಂಪಲ್ ಲಂಬಾಣಿ, ಕೊರಮ, ಬೋವಿ ಇಂಥ ಸ್ಪೃಶ್ಯ ಸಮುದಾಯಗಳು ಹಿಂದೆ ಯಾವ ಕಾರಣಕ್ಕೆ ಮೀಸಲಾತಿ ಮಾಡುವಾಗ ಅಸ್ಪೃಶ್ಯತೆಯನ್ನ ಮಾನದಂಡ ಅಂತ ಇಟ್ಕೋಬೇಕು, ಹಾಗಾಗಿ ಇವರನ್ನ ತೆಗೆದು ಹಾಕಿ ಅಂತೇಳಿ ಒಂದು ಡಿಮ್ಯಾಂಡ್ ಇದೆ. ಆದ್ರೆ ಅದನ್ನ ಯಾವುದನ್ನು ಕೂಡ ಪುರಸ್ಕಾರ ಮಾಡಿಲ್ಲ. ಈಗಾಗಲೇ ನಾವೆಲ್ಲ ಈ 101 ಸಮುದಾಯಗಳು ಕೂಡ SC ಅಂತ ಒಂದು ಹೇಳಿರುವಾಗ ಅವುಗಳ ಒಳಗಡೆನೆ ಒಂದು ಸೂಕ್ತವಾದ ಪ್ರಾತಿನಿಧ್ಯವನ್ನ, ಸೂಕ್ತವಾದ ವರ್ಗೀಕರಣವನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಅಭಿಪ್ರಾಯ ಮತ್ತು ಅದರ ಪ್ರಕಾರ ಅವರು ವರ್ಗೀಕರಣವನ್ನ ಮಾಡಿದ್ರು. ಅದರಲ್ಲಿ ಬೇಸಿಕಲಿ ಬಹುಶಃ ಅದಕ್ಕಿಂತ ನೀವು ವೈಜ್ಞಾನಿಕವಾದಂತಹ ವರದಿಯನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೇಕು. ಈ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಕೆಲವು ಸಮುದಾಯಗಳು ಅವ್ರ ಜಾತಿ ಹೆಸರನ್ನೇ ಹೇಳ್ಕೊಂಡಿಲ್ಲ. ಅವರು ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಾಲೇ ನಾವು ಹೇಳ್ಕೊಳ್ಳುವಂಥದ್ದು, ನಮ್ಗೆ ಅದರ ಆಧಾರದಲ್ಲೇನೆ ನಮಗೆ ಮೀಸಲಾತಿಯನ್ನ ಕೊಡಿ ಅಂತ ಹೇಳಿ. ಆ ಸಮುದಾಯಗಳಿಗೂ ಕೂಡ ಇವತ್ತು ಅನ್ಯಾಯ ಆಗಿದೆ.
ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆ ಒಂದು 5 ಲಕ್ಷ ಸಂಖ್ಯೆಯಲ್ಲಿರ್ತಕ್ಕಂಥ ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯಗಳಿಗೆ 1% ಅಂತ ಮೀಸಲಾತಿಯನ್ನ ನಿಗದಿ ಮಾಡಿದ್ರು. ಆದ್ರೆ ಈಗ ಸರ್ಕಾರ ಜಾರಿ ಮಾಡಕ್ ಹೊರಟಿರೋದ್ರಲ್ಲಿ ಅವರನ್ನ ನೀವು ಪ್ರವರ್ಗ ಎ ಅಥವಾ ಬಿ ಒಂದರಲ್ಲಿ ಸೇರ್ಕೊಂಡ್ಬಿಡಿ ಅನ್ನೋ ಒಂದು ಅಭಿಪ್ರಾಯವನ್ನ ಕೊಟ್ಟಿದೆ. ಸೊ ಈಗ ಆ ಸಣ್ಣ ಸಣ್ಣ ಸಮುದಾಯಗಳು ಅವರು ಕೂಡ ಈ ದೊಡ್ಡ ಸಮುದಾಯಗಳ ಜೊತೆಗೆ ಕಾಂಪಿಟೇಷನ್ ಮಾಡಬೇಕು. ಇದನ್ನೇ ಮೊನ್ನೆ ಸುಳ್ಯದ ಶಾಸಕರಾದಂತಹ ಭಾಗೀರಥಿ ಅವರು ಸದನದಲ್ಲಿ, ಇಡೀ ಸದನದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದ್ರು. ನಾವು ಒಂದು ನಾಗರಿಕ ಸಮಾಜವಾಗಿ ನಾವು ಯಾವಾಗಲೂ ನಮ್ಮ ಸಂಖ್ಯೆಗಳ ಆಧಾರದ ಮೇಲೆ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ನಾವು ಹೆಚ್ಚು ಸಂಖ್ಯೆ ಇದ್ದವರು, ಹೆಚ್ಚು ಬಲಾಢ್ಯರಾಗಿದ್ದವರು, ಈಗಾಗಲೇ ನಾವು ಹೆಚ್ಚು ಅಧಿಕಾರವನ್ನು ಅನುಭವಿಸಿದವರು, ನಾವು ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸಬಹುದು ಅನ್ನೋ ಒಂದು ಮನಸ್ಥಿತಿ ಇಡೀ ಸಮಾಜದಲ್ಲಿ, ಇಡೀ ಭಾರತದ ಸಮಾಜದಲ್ಲಿ ಆಲ್ರೆಡಿ ಇರುವಂಥದ್ದು. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ತಿಳಿದಂತಹ ನಾವು, ಬುದ್ಧರ ಪ್ರಜ್ಞೆಯನ್ನ ತಿಳಿದಂತಹ ನಾವು ಹೇಗೆ ಯೋಚನೆ ಮಾಡಬೇಕು? ನಾವು ಯಾವುದೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕೇನೆ ಒಂದು ಸ್ವಲ್ಪ ಸಬಲತೆಯನ್ನ ಪಡೆದ ಮೇಲೆ, ಸ್ವಲ್ಪ ಭದ್ರವಾದ ಮೇಲೆ, ಉಳಿದವರು ಇನ್ನು ಕಡಿಮೆ ಭದ್ರತೆ ಇರೋರ ಬಗ್ಗೆ, ಕಡಿಮೆ ಸಬಲತೆಯನ್ನ ಪಡೆದಿರೋರ ಬಗ್ಗೆ, ದುರ್ಬಲರಾಗಿರೋರ ಬಗ್ಗೆ ಯೋಚನೆ ಮಾಡ್ಬೇಕಾ ಬೇಡವಾ? ನಮಗೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿಲ್ವಾ? ನಾವು ಜೈ ಭೀಮ್ ಅಂತೇಳಿ ಹೆಮ್ಮೆಯಿಂದ ಹೇಳುವ ಸಂದರ್ಭದಲ್ಲಿ ನಾವು ನಮ್ಮ ಒಳಗಡೆ ಆ ಒಂದು ಕರುಣೆ, ಪ್ರಜ್ಞೆ ಎಲ್ಲಿ ಹೋಗುತ್ತೆ? ಅಂಬೇಡ್ಕರ್ ಅವರ ತತ್ವಗಳೇ ಅದಲ್ವಾ, ಕರುಣಾ, ಪ್ರಜ್ಞಾ ಮತ್ತು ಮೈತ್ರಿ. ಈ ಮೈತ್ರಿ ಅನ್ನೋ ಒಂದು ಪದಕ್ಕೆ ಅರ್ಥ ಆದ್ರೆ ಏನು ಬಂಧುಗಳೇ? ಇದೆಲ್ಲ ಹೇಳೋದಕ್ಕೆ ಮಾತ್ರ ಚಂದ, ಆಚರಣೆಗೆ ಅಲ್ಲ ಅಂತ ನಾನು. ಹಾಗಾದ್ರೆ ನಾವು ಈ ರೀತಿಯಾಗಿ ಮತ್ತೊಬ್ಬರ ಬಗ್ಗೆ ಅನುಕಂಪವನ್ನ, ಮೈತ್ರಿಯನ್ನ ನಾವು ಒಂದು ಬುನಾದಿಯಾಗಿ ಮಾಡ್ಕೊಳ್ಳದೆ ಇದ್ರೆ, ಬಂಧುತ್ವವನ್ನ ನಾವು ಬುನಾದಿಯಾಗಿ ಮಾಡ್ಕೊಳ್ಳದೆ ಇದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ಈ ಮೀಸಲಾತಿಯನ್ನು ಹಂಚಿಕೊಳ್ಳುವ ವಿಷಯದಲ್ಲಿ ನಾವು ಈ ಮೈತ್ರಿ, ಬಂಧುತ್ವ, ಈ ಕರುಣ, ಇಂತಹ ಒಂದು ತತ್ವಗಳನ್ನ ಗಾಳಿಗೆ ತೋರ್ತಾ ಇದ್ದೀವಿ. ಇದರ ಜೊತೆಗೆ ಒಂದು ಮೂಲಭೂತವಾದಂಥ ವಿಷಯ ಇದೆ. ಅದೇನಂತ ಹೇಳಿದ್ರೆ, ಇವತ್ತು ಮೀಸಲಾತಿ, ಒಳ ಮೀಸಲಾತಿ ಬಗ್ಗೆ ಇಷ್ಟೆಲ್ಲ ನಡೀತಾ ಇರುವಾಗಲೇ ಮೀಸಲಾತಿ ಇರೋದು ಎಷ್ಟು? ಈ ಒಂದಿಡೀ ಸಮಾಜ ತಗೊಂಡ್ರೆ ಇಲ್ಲಿ 100 ಉದ್ಯೋಗಗಳಿಗೆ, ಇಲ್ಲಿ ಕ್ರಿಯೇಟ್ ಆಗ್ತಕ್ಕಂತಹ 100 ಉದ್ಯೋಗಗಳಿಗೆ ಕೇವಲ 3 ಉದ್ಯೋಗಗಳಿಗೆ ಮಾತ್ರ ಮೀಸಲಾತಿ ಅಪ್ಲೈ ಆಗ್ತಾ ಇದೆ. ಉಳಿದಂತಹ ಬಹುತೇಕ ಸಂಘಟಿತ ವಲಯದ ಬಹುತೇಕ ಉದ್ಯೋಗಗಳು ಖಾಸಗಿ ಕ್ಷೇತ್ರದಲ್ಲಿದೆ, ಪ್ರೈವೇಟ್ಗಳಲ್ಲಿದೆ, ಸರ್ವಿಸ್ ಸೆಕ್ಟರ್ಗಳಿದೆ. ಅಲ್ಲಿ ಯಾವ ಮೀಸಲಾತಿಯನ್ನು ಕೂಡ ಅಲ್ಲಿ ಅಳವಡಿಸ್ತಾ ಇಲ್ಲ. ಇನ್ನು ಉಳಿದಂತೆ ಅಸಂಘಟಿತ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿಗೆ ಅವಕಾಶ ಇಲ್ಲ. ಕಾಂಟ್ರಾಕ್ಟು, ಗುತ್ತಿಗೆ, ಬಹುತೇಕ ಗುತ್ತಿಗೆ ಏನು ಕೆಲಸಗಳಿಗೆ ಮೀಸಲಾತಿ ಅಲ್ಲಿ ಕೂಡ ಅನ್ವಯ ಆಗೋದಿಲ್ಲ. ಹೀಗಾಗಿ 97% ಉದ್ಯೋಗಗಳಿಗೆ ಮೀಸಲಾತಿಯೇ ಇಲ್ಲ. ಇನ್ನು ಉಳಿದಂತಹ ಕೇವಲ 3% ಮೀಸಲಾತಿ ಒಳಗಡೆ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಕೇವಲ 50% ಮಾತ್ರ ಮೀಸಲಾತಿಯನ್ನು ಕೊಡ್ಬೋದು ಅಂತೇಳಿ. ಸೊ ಹಾಗಾಗಿ ಇನ್ನೂ ನಮಗೆ ಅಲ್ಲಿ ನೋಡಿದಾಗ ಕೇವಲ 1-1.5% ಉದ್ಯೋಗಗಳಿಗೆ ಮಾತ್ರ ಮೀಸಲಾತಿ ಇರುವಂಥದ್ದು. ಆ 1.5% ಅಲ್ಲಿ ಒಂದು 15% SCಗಳಿಗೆ, ಒಂದು 3% STಗಳಿಗೆ. ಅದರೊಳಗಡೆ ಹಂಚ್ಕೊಳ್ಳೋದಕ್ಕೂ ಕೂಡ ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ನಿಜವಾಗಿಯೂ ನಮ್ಮ ಧ್ವನಿ ಇವತ್ತು ಈ 97% ಯಾವ ಕ್ಷೇತ್ರಗಳಲ್ಲಿ ಮೀಸಲಾತಿಯೇ ಅನ್ವಯ ಆಗ್ತಾ ಇಲ್ಲ, ಆ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ, ಖಾಸಗಿ ಕ್ಷೇತ್ರದಲ್ಲಿ, ಅಸಂಘಟಿತ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ಜಾರಿ ಮಾಡಿ ಅಂತೇಳಿ ನಾವು ಸರ್ಕಾರಗಳಿಗೆ ಒತ್ತಾಯ ಮಾಡಬೇಕು. ಆದರೆ ನಾವು ಇಲ್ಲಿ ಇರೋ ಸ್ವಲ್ಪದಲ್ಲಿ ನಾವು ಹಂಚಿಕೊಳ್ಳುವಾಗ ಇಷ್ಟೊಂದು ಸಂಘರ್ಷ, ಇಷ್ಟೊಂದು ದ್ವೇಷಮಯ ವಾತಾವರಣ ನಾವೇ ಸೃಷ್ಟಿ ಮಾಡ್ತಾ ಇದ್ರೆ ಈ ಸಮಾಜದ ಬಗ್ಗೆ ಯಾವ ಒಂದು ಭರವಸೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ? ಹೀಗಾಗಿ ಕೊನೆಯಲ್ಲಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು, ಸಮಾಜದ ಒಬ್ಬ ಪ್ರಜೆಯಾಗಿ ನಾವು ಯಾಕೆ ಅಂತ ಹೇಳಿದ್ರೆ ಇದು SCಗಳ ಸಮಸ್ಯೆ, STಗಳ ಸಮಸ್ಯೆ, ಹೊಲೆ ಮಾದಿಗರ ಸಮಸ್ಯೆ ಅನ್ನೋದಲ್ಲ. ಇದು ಇಡೀ ಸಮಾಜದ ಸಮಸ್ಯೆ. ಇಡೀ ಸಮಾಜ ಅಂದ್ರೆ ಒಂದು ದೇಹ ಇದ್ದ ಹಾಗೆ ಈ ದೇಹದಲ್ಲಿ ಒಂದು ಕಡೆ ನೋವಾದ್ರೂ ಕೂಡ ಈ ಸಮಾಜ ಅದನ್ನು ಅನುಭವಿಸ್ಬೇಕಾಗತ್ತೆ. ಆ ಕಾರಣದಿಂದ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಟೇಬಲ್ ಕೂತು ಎಲ್ಲರೂ ಕೂಡ ಗೌರವದಿಂದ, ಸೌಹಾರ್ದದಿಂದ ಮತ್ತು ಬಂಧುತ್ವದ ಭಾವನೆಯಿಂದ, ಸಹೋದರ ಭಾವನೆಯಿಂದ ನಾವೆಲ್ಲ ಕೂತು ಇದನ್ನ ಬಗೆಹರಿಕೊಳ್ಳೋಕೆ ಸಾಧ್ಯ ಇದೆ. ರೋಸ್ಟರ್ ಬಿಂದುಗಳಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಕೂಡ ಅದಕ್ಕೂ ಪರಿಹಾರ ಇರುತ್ತೆ.
ಅಕಸ್ಮಾತ್ ಈಗಾಗಲೇ ಇರ್ತಕ್ಕಂತಹ ರೋಸ್ಟರ್ನಲ್ಲಿ ನಾವು ರೊಟೇಷನ್ ಸಿಸ್ಟಮ್ ಮಾಡ್ಕೋಬಹುದು. ಮತ್ತು ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಂತಹ ರೋಸ್ಟರ್ ಅಥವಾ ನೇಮಕಾತಿ ವಿಷಯದಲ್ಲಿ ಅಲ್ಲಿಗೆ ಬೇಕಾದಂತಹ ಅಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಸಿಗುವ ರೀತಿಯಲ್ಲಿ, ಯಾರೋ ಒಬ್ಬರಿಗೆ ಮಾತ್ರ ಸಿಗದೆ ಎಲ್ಲರಿಗೂ ಸಿಗುವ ರೀತಿಯಲ್ಲಿ, SC ST ಪ್ರತಿಯೊಬ್ಬರಿಗೂ ಸಿಗುವ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಈ ನಿಯಮಗಳನ್ನ ವ್ಯವಸ್ಥೆಗಳನ್ನ ಈ ರೋಸ್ಟರ್ಗಳನ್ನು ಎಲ್ಲರೂ ಮಾಡ್ತಕ್ಕಂಥದ್ದು ನಾವೇ, ನಮ್ಮ ಸರ್ಕಾರಗಳೇ, ನಮ್ಮ ಅಧಿಕಾರಿಗಳೇ. ಹಾಗಾಗಿ ಆದರೆ ಪರಸ್ಪರ ವಿಶ್ವಾಸದಿಂದ ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ಮತ್ತು ಸಾಮಾಜಿಕ ನ್ಯಾಯದ ಉದ್ದೇಶದಿಂದ, ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಬಹಳ ಮುಖ್ಯ. ಈ ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ನಾವು ಇದನ್ನ ಜಾರಿ ಮಾಡೋದಾದ್ರೆ ಖಂಡಿತವಾಗಿಯೂ ಕೂಡ ಎಲ್ಲರಿಗೂ ನ್ಯಾಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆದರೆ ನಾವು ಎಲ್ಲೋ ಒಂದು ಸ್ವಲ್ಪ ಬಿಟ್ಕೊಡ್ಬೇಕಾಗುತ್ತೆ ಅನ್ನುವ ಸಂದರ್ಭದಲ್ಲಿ ಸ್ವಲ್ಪ ಉದಾರಿಗಳಾಗಿ ಯೋಚನೆ ಮಾಡೋಣ. ಈ ಸಂವಿಧಾನ ಯಶಸ್ವಿ ಆಗಬೇಕು, ಈ ನಾವಾಗಿ ಹಾಕೊಂಡಿರ್ತಕ್ಕಂಥ ಈ ಸಾಮಾಜಿಕ ನ್ಯಾಯದ ಕ್ರಮಗಳು ಯಶಸ್ವಿ ಆಗಬೇಕು. ನಾಳೆ ಇದನ್ನ ಯಾರೋ ಆಡ್ಕೊಳ್ಳೋ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ಬಂಧುಗಳೇ. ಇದನ್ನೆಲ್ಲ ಕೂಡ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.